तं वन्दे सात्विकं शिवं तं वन्दे सात्विकं ಶಿವಂ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸುಂದರ ಸಂಜೆಯಲ್ಲಿ ದೃಶ್ಯ ರಂಗತಂಡವು ಪ್ರಸ್ತುತಪಡಿಸುವ ಭಾಸ ಮತ್ತು ಶೇಕ್ಸ್ಪಿಯರ್ ನಾಟಕೋತ್ಸವಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸುಸ್ವಾಗತ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ವರೇಣ್ಯರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶ್ರೀಯುತ ಕಾತಾ ಚಿಕ್ಕಣ್ಣ, ಅಧ್ಯಕ್ಷರು, ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ, ಕಲಾಗ್ರಾಮ, ಮತ್ತಹಳ್ಳಿ, ಬೆಂಗಳೂರು. ಶ್ರೀಯುತ ಅಶೋಕ್ ಛಲವಾದಿ, ಜಂಟಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು. ಶ್ರೀಮತಿ ಸುನೇತ್ರಾ ಪಂಡಿತ್, ರಂಗಭೂಮಿ, ಕಿರುತೆರೆ ಹಾಗೂ ಹಿರಿತೆರೆ ನಟಿ. ಶ್ರೀಯುತ ಸುರೇಶ್ ಎಂ, ನಟ, ನಿರ್ದೇಶಕ ಹಾಗೂ ಸಂಘಟನಾಕಾರರು. ಶ್ರೀಯುತ ಎಂ ಡಿ ದೇವರಾಜ್, ನಟ, ನಿರ್ದೇಶಕ ಹಾಗೂ ಸಂಘಟನಾಕಾರರು. ಎಲ್ಲ ಅತಿಥಿ ವರೇಣ್ಯರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಶ್ರೀಮತಿ ಆಕರ್ಷ. ಆದರಣೀಯ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಮುಖ್ಯ ಅತಿಥಿಗಳು, ಗಣ್ಯರು, ರಂಗಾಸಕ್ತರು, ಕಲಾಭಿಮಾನಿಗಳು ಹಾಗೂ ಇಲ್ಲಿಗೆ ಆಗಮಿಸಿದ ಎಲ್ಲ ಪ್ರಿಯ ಸ್ನೇಹಿತರೆ, ದೃಶ್ಯ ರಂಗತಂಡದ ವತಿಯಿಂದ ಆಯೋಜಿಸಲಾದ ಭಾಸ ಮತ್ತು ಶೇಕ್ಸ್ಪಿಯರ್ ನಾಟಕೋತ್ಸವ 2026 ಇಂದಿನ ಈ ದ್ವಿತೀಯ ಅಧಿವೇಶನಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಮೊದಲಿಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸಾಹಿತಿ, ಲೇಖಕರು, ಸಂಪಾದಕರು ಹಾಗೂ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾಗಿರುವ ಶ್ರೀಯುತ ಕಾತಾ ಚಿಕ್ಕಣ್ಣ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಜಂಟಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು ವಿಭಾಗ, ಗಣ್ಯ ಅಧಿಕಾರಿಗಳಾದ ಶ್ರೀಯುತ ಅಶೋಕ್ ಛಲವಾದಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ರಂಗಭೂಮಿ, ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ತಮ್ಮ ಅದ್ಭುತ ಅಭಿನಯದ ಮೂಲಕ ಜನಮನ ಗೆದ್ದಿರುವ ಬಹುಮುಖ ಪ್ರತಿಭೆಯಾದ ಕಲಾವಿದೆಯಾದ ಶ್ರೀಮತಿ ಸುನೇತ್ರಾ ಪಂಡಿತ್ ಅವರಿಗೆ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಇಂದಿನ ರಂಗಗೌರವ ಸ್ವೀಕರಿಸಲಿರುವ ನಟ ಹಾಗೂ ನಿರ್ದೇಶಕರಾಗಿ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಅನೇಕ ಕಲಾವಿದರಿಗೆ ಪ್ರೇರಣೆಯಾಗಿರುವ ಶ್ರೀಯುತ ಸುರೇಶ್ ಎಂ ಅವರಿಗೆ ಅಭಿನಂದನಾಪೂರ್ವಕ ಸ್ವಾಗತ ಬಯಸುತ್ತೇನೆ. ನಟ, ನಿರ್ದೇಶಕ ಹಾಗೂ ಸಂಯೋಜಕರಾಗಿ ಅನೇಕ ನಾಟಕಗಳ ಮೂಲಕ ರಂಗಭೂಮಿಗೆ ಮಹತ್ವದ ಕೊಡುಗೆ ನೀಡಿರುವ ಶ್ರೀಯುತ ಎಂ ಡಿ ದೇವರಾಜ್ ಅವರಿಗೆ ಗೌರವಪೂರ್ವಕ ಸ್ವಾಗತ ಕೋರುತ್ತೇನೆ. ಹಾಗೂ ಈ ನಾಟಕೋತ್ಸವದಲ್ಲಿ ಭಾಗವಹಿಸಿರುವ ಎಲ್ಲ ಗಣ್ಯರು, ರಂಗಾಸಕ್ತರು, ಕಲಾಭಿಮಾನಿಗಳು ಮತ್ತು ಸ್ನೇಹಿತರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತಗಳು. ಧನ್ಯವಾದಗಳು. ಧನ್ಯವಾದಗಳು ಆಕರ್ಷ. ಇಂದಿನ ಕಾರ್ಯಕ್ರಮದ ಮುಖ್ಯ ಭಾಗ ರಂಗಭೂಮಿ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದ ಗಣ್ಯರಿಗೆ ರಂಗಗೌರವ. ಮೊದಲಿಗೆ ಶ್ರೀಯುತ ಸುರೇಶ್ ಎಂ ರವರು. ಬೆಂಗಳೂರು ದಕ್ಷಿಣದ ಬಹುತೇಕ ಎಲ್ಲ ರಂಗತಂಡಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವವರು ಶ್ರೀಯುತ ಸುರೇಶ್ ಎಂ ರವರು. ಮುನಿಸ್ವಾಮಿ ಅನಸೂಯರವರ ಪುತ್ರರಾಗಿ 26 ಫೆಬ್ರವರಿ 1973 ಬೆಂಗಳೂರಿನಲ್ಲಿ ಜನಿಸಿದ ಇವರು BES ಕಾಲೇಜ್ ಜಯನಗರದಲ್ಲಿ ಪದವಿ ಶಿಕ್ಷಣ ಮುಗಿಸಿದ್ದಾರೆ. ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಇವರು 1994 ಸ್ನೇಹಿತರೊಡಗೂಡಿ ಸ್ನೇಹ ಸಮೂಹ ಎಂಬ ತಂಡವನ್ನು ಪ್ರಾರಂಭಿಸಿದ್ದಾರೆ. 2009 ಜನಪದರು ಸಾಂಸ್ಕೃತಿಕ ವೇದಿಕೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಧೋರಕ್ತಿ, ವಿಧಿ, ದುರ್ಗಾಸ್ತಮಾನ ನಾಟಕಗಳನ್ನು ರಚಿಸಿದ್ದಾರೆ ಹಾಗೂ ಒಂದು ಸೈನಿಕ ವೃತ್ತಾಂತ, ಉರುಳು, ಮಾಮಾ ಮೋಶಿ, ಬುಡ್ಗನಾದ, ಶ್ರೀಕೃಷ್ಣ ಸಂಧಾನ ಹೀಗೆ ಹಲವು ನಾಟಕಗಳನ್ನು ನಿರ್ದೇಶಿಸಿದ ಖ್ಯಾತಿ ಇವರದ್ದು. ಶ್ರೀನಿವಾಸ ಪ್ರಭು,
ಕೃಷ್ಣಮೂರ್ತಿ ಕವತ್ತಾರ್, CGK ಹೀಗೆ ಹೆಸರಾಂತ ನಿರ್ದೇಶಕರೊಂದಿಗೆ ಕಾರ್ಯನಿರ್ವಹಿಸಿದ ಇವರು ನಾಡಿನ ಬಹುತೇಕ ರಂಗತಂಡಗಳೊಡನೆ ಒಡನಾಟ ಹೊಂದಿದ್ದಾರೆ. ಸಾಹಿತ್ಯ ಹಾಗೂ ರಂಗಭೂಮಿಗೆ ಅಪಾರ ಕೊಡುಗೆ ನೀಡಿರುವ ಶ್ರೀಯುತ ಸುರೇಶ್ ಎಂ ರವರಿಗೆ ದೃಶ್ಯ ರಂಗತಂಡವು ರಂಗಗೌರವ ಸಲ್ಲಿಸುತ್ತಿರುವುದು ಅತ್ಯಂತ ಹರುಷದ ವಿಷಯ. ಧನ್ಯವಾದಗಳು ಸರ್. ನಟ, ನಿರ್ದೇಶಕ, ತಂತ್ರಜ್ಞ ಹಾಗೂ ಸಂಘಟಕರಾಗಿ ರಂಗಭೂಮಿಗೆ ನಿರಂತರ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ MD ದೇವರಾಜು ಅವರು ಕನ್ನಡ ರಂಗಭೂಮಿಯ ಪ್ರಮುಖ ರಂಗಕರ್ಮಿಗಳಲ್ಲಿ ಒಬ್ಬರು. ಬಾಲನಟನಾಗಿ ರಂಗಕ್ಕೆ ಪಾದಾರ್ಪಣೆ ಮಾಡಿ ಶಾಲಾ ಕಾಲೇಜಿನಲ್ಲಿ ನಾಟಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಜೀವನವನ್ನು ರಂಗ ಕಾರ್ಯಗಳ ಮೂಲಕ ರಂಗಭೂಮಿಯೊಂದಿಗೆ ಬೆಸೆದುಕೊಂಡಿದ್ದಾರೆ. ಕನ್ನಡದಲ್ಲಿ ಸ್ನಾತಕೋತ್ತರ ಪದವೀಧರರಾದ ಅವರು ಹಂಪಿ ವಿಶ್ವವಿದ್ಯಾಲಯ, ಕರ್ನಾಟಕ ಸರ್ಕಾರ ಹಾಗೂ ಜಮುರಾ ರಂಗಶಾಲೆಗಳಲ್ಲಿ ರಂಗ ಡಿಪ್ಲೊಮೊಗಳನ್ನು ಪಡೆದಿದ್ದಾರೆ. ಕನ್ನಡ ರಂಗಭೂಮಿಯಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿರುವ ಇವರು ಅನೇಕ ಪ್ರಸಿದ್ಧ ನಾಟಕಗಳಲ್ಲಿ ಅಭಿನಯಿಸಿ, ನಿರ್ದೇಶಿಸಿ ನಾಟಕ ರಚನೆ ಮಾಡಿದ್ದಾರೆ. ನಟರಾಗಿ ಇವರು ಕರ್ಣಭಾರ, ಪಂಚರಾತ್ರ, ಅರ್ಧನಾರೀಶ್ವರ, ವೈಶಂಪಾಯನ ತೀರ ಮುಂತಾದ ಅನೇಕ ನಾಟಕಗಳಲ್ಲಿ ಅಭಿನಯಿಸಿ ತಮ್ಮ ಕಲಾತ್ಮಕ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ. ನಿರ್ದೇಶಕರಾಗಿ ದೂತವಾಕ್ಯ, ಕಣ್ಣ ಮುಚ್ಚಾಲೆ, ಭಾಗೀರಥಿ, ಗೋಕುಲದ ರಾಧೆಯರು, ಸಾಂಬ ಶಿವಪ್ರಹಸನ ಅನೇಕ ನಾಟಕಗಳಿಗೆ ನಿರ್ದೇಶನ ಮಾಡಿದ್ದಾರೆ. ನಾಟಕಕಾರರಾಗಿ ಕಣ್ಣ ಮುಚ್ಚಾಲೆ, ಸಂಗ್ರಾಮ ಭಾರತ, ವಿರಾಟ ಪರ್ವ, ಭೀಷ್ಮ, ಸೀತೆ ಇಲ್ಲದ ನಾಡು, ಅರ್ಧನಾರೀಶ್ವರ ಹೀಗೆ ಮುಂತಾದ ಅರ್ಥಪೂರ್ಣ ನಾಟಕಗಳನ್ನು ರಚಿಸಿದ್ದಾರೆ. ಹಲವು ಖ್ಯಾತ ರಂಗ ನಿರ್ದೇಶಕರು ಹಾಗೂ ಕಲಾವಿದರೊಂದಿಗೆ ಕೆಲಸ ಮಾಡಿದ ಅನುಭವ ಹೊಂದಿರುವ ಇವರು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ರಂಗ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಮಹತ್ವ ಕೊಡುಗೆ ನೀಡಿರುವ ಶ್ರೀ ದೇವರಾಜು MD ಅವರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದು ನಮ್ಮ ದೃಶ್ಯರಂಗ ತಂಡದಿಂದ ರಂಗ ಗೌರವವನ್ನು ಸ್ವೀಕರಿಸುತ್ತಿರುವುದು ನಮಗೆ ಅತ್ಯಂತ ಗೌರವದ ಸಂಗತಿ. ಧನ್ಯವಾದಗಳು. ರಂಗಗೌರವವನ್ನು ಸ್ವೀಕರಿಸಿದ ಶ್ರೀಯುತ ಸುರೇಶ್ ಎಂ ರವರು 2 ಮಾತುಗಳನ್ನಾಡಬೇಕಾಗಿ ವಿನಂತಿ. ಮೂಲತಃ ನಾನು ಹೆಚ್ಚು ಮಾತನಾಡುವಂಥವನಲ್ಲ, ಆದರೂ ಕಾರ್ಯಕ್ರಮ ಶುರು ಆಗ್ತಿದ್ದಂಗೆ ಮುಂದೆ ಚೇರ್ನಲ್ಲಿ ಕೂರಿಸಿ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ತಂದು ಇಲ್ಲಿ ಫೀಲ್ಡಿಗೆ ಪಿಚ್ಚಲ್ಲಿ ಬಿಟ್ಬಿಟ್ಟಿದ್ದಾರೆ. ಏನು ಮಾತಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾದ ಶ್ರೀಯುತ ಕಾತಾ ಚಿಕ್ಕಣ್ಣವರೇ, ಅಶೋಕ್ ಚಲವಾದಿ ಅವರೇ, ಸ್ನೇಹಿತೆ ಸುನೇತ್ರ ಪಂಡಿತ್ ಅವರೇ, ಜೊತೆಗೆ MD ದೇವರಾಜ್ ಅವರೇ, ಈಗ ಒಂದು ಸ್ವಲ್ಪ ದಿನದ ಹಿಂದೆ ದಾಕ್ಷಾಯಿಣಿ ಭಟ್ ಅವರು ಫೋನ್ ಮಾಡಿ ಮಾತನಾಡಿದರು. ನಾನು ಮೇಡಮ್ ಒಂದು ಅರ್ಧ ಗಂಟೆ ಮತ್ತೆ ಮಾಡ್ತೇನೆ ಅಂತಂದೆ. 5-6 ದಿನ ಮತ್ತೆ ಫೋನ್ ಮಾಡೋಕ್ಕೆ ಆಗಲಿಲ್ಲ. ನಮ್ಮದು ಯಾವಾಗಲೂ ಹೀಗೆ ಇರುತ್ತೆ. 5-6 ದಿನದ ನಂತರ ನಾನೇ ಫೋನ್ ಮಾಡಿ, ಮೇಡಮ್ ಏನು ಸಮಾಚಾರ, ಇಂಥ ದಿನ ಇವತ್ತು ನೀವು ಬರಬೇಕು ಅಂತಂದರು. ಆಯಿತು ಬರ್ತೇನೆ. ರಂಗಭೂಮಿಗೆ ಸಂಬಂಧಪಟ್ಟದ್ದು ಏನೇ ಕಾರ್ಯಕ್ರಮಗಳಿದ್ರು ಇಲ್ಲ ಅಂತ ಹೇಳೋದಿಲ್ಲ. ನನ್ನ ಸಾಧ್ಯಂತವಾದ ಸಮಯದಲ್ಲಿ ಬಿಡುವು ಮಾಡ್ಕೊಂಡು ಬಂದೇ ಬರ್ತಾನೆ. ಇಲ್ಲಿ ಕಾರ್ಯಕ್ರಮಕ್ಕೆ ನೀವು ಸನ್ಮಾನ ಸ್ವೀಕರಿಸಬೇಕು ಅಂತಂದರು. ಇಲ್ಲ ಬೇಡ ಅಂತ ಖಂಡಿತವಾಗಿ ಹೇಳಿ ಅವತ್ತಿನ ಮಾತುಕತೆ ನಿಲ್ಲಿಸ್ಬಿಟ್ಟೆ. ಅದಾದ ನಂತರ ಮತ್ತೆ ಹಠ ಬಿಡದ ಹೆಣ್ಣು. ಅವರು ನೀನಾಸು ಮುಗಿಸಿ ಬೆಂಗಳೂರು ಬಂದಾಗಲಿಂದ ಅವತ್ತಿಂದನೂ ಅವರ ಪರಿಚಯ ಇದೆ. ಇಂಥ ಸನ್ಮಾನಕ್ಕೆಲ್ಲ ಒಪ್ಪುವಂಥವನ್ನಲ್ಲೂ ಆದ್ದರಿಂದ ಅವರು ಬಹಳ ಒಂದು ಹಗ್ಗ ಜಗ್ಗಾಟದ ನಂತರ ಅವರ ಹಠಕ್ಕೆ ಮಣಿಲೇಬೇಕಾದಂತಾಯಿತು. ಹಾಗಾಗಿ ಬಂದೆ. ಈ ದಿನ ಬಂದು ಜಸ್ಟ್ ಈಗ ನಾನು ಬಂದು ಒಂದು 20-25 ನಿಮಿಷ ಆಯಿತು ಅಷ್ಟೇ. ಬಂದವನೇ ಅಲ್ಲಿ ಹೊರಗಡೆ ದೃಶ್ಯ ತಂಡದ ಫೋಟೋಗಳೆಲ್ಲ ಹಾಕಿದ್ರು, ನೋಡ್ತಾ ಇದ್ದೆ. ಸ್ವಲ್ಪ ಮುಜುಗರ ಅನ್ನಿಸ್ಬಿಡ್ತು ನನ್ನ ಬಗ್ಗೆ. ಮಹಾನ್ ದಿಗ್ಗಜರಿಗೆ ಸನ್ಮಾನ ಮಾಡಿರುವಂಥ ತಂಡ ದೃಶ್ಯ. ಅಲ್ಲಿ B ಜಯಶ್ರೀ ಅವರಿದ್ದಾರೆ, B ಸುರೇಶ್ ಇದ್ದಾರೆ, ಚಿದಂಬರರಾವ್ ಜಂಬೆ, ಕೊಡಗನಹಳ್ಳಿ ರಾಮಯ್ಯ, ಸಾಕಷ್ಟು ಜನ ತುಂಬ ದೊಡ್ಡ ಸಾಧನೆ ಮಾಡಿದಂಥವರ ಸಾಲಿನಲ್ಲಿ ಇವತ್ತು ನನ್ನನ್ನು ಕೂರಿಸಿ ಇಲ್ಲಿ ಸನ್ಮಾನ ಮಾಡಿದ್ದು ಅದೊಂದು ಸ್ವಲ್ಪ ನನಗೆ ಮುಜುಗರವೇ ಅಂತ ಅನ್ನಿಸ್ತು. ಅಂಥ ದೊಡ್ಡ ಸಾಧನಕ್ಕೇನಲ್ಲ ನಾನು. ತಿಳಿದಂಗೆ ಒಂದಿಷ್ಟು ರಂಗ ಚಟುವಟಿಕೆಗಳನ್ನು ನಮ್ಮ ಸಮಾಧಾನಕ್ಕೆ ನಾವು ಮಾಡ್ಕೊಂಡು ಬರ್ತಾ ಇರೋಂಥದ್ದು. ಗೆಳತಿ ಸುನೇತ್ರ ಪಂಡಿತ್ ಇವತ್ತು ನನಗೆ ಸನ್ಮಾನ ಮಾಡಿದ್ದು, ಹಿರಿಯರಾದ ಕಾತಾ ಚಿಕ್ಕಣ್ಣ ಅವರು,
ಇವರೆಲ್ಲರಂತ ನಾನು ಸನ್ಮಾನ ಪಡ್ಕೊಂಡದ್ದು ನನಗೊಂಥರ ಖುಷಿ ವಿಚಾರವೇ. ಸುನೇತ್ರ ಪಂಡಿತ್ ಯಾಕೆ ಅಂತಂದರೆ 92ನಲ್ಲಿ ಒಂದು ರಂಗ ಶಿಬಿರ ಏರ್ಪಾಟಾದಾಗ ನಾನು ಸುನೇತ್ರ ಒಟ್ಟಿಗೆ ರಂಗಭೂಮಿಗೆ, ಹವ್ಯಾಸಿ ರಂಗಭೂಮಿಗೆ ಬಂದಂಥವ್ರು. ಅದೊಂದು ದೊಡ್ಡ ಅಲೆ ರಂಗಭೂಮಿನಲ್ಲಿ. ತಿಳಿದವರು ಯಾರೋ ನೆನಪಿದ್ದವರು ಇದ್ದರಿಗೆ ಅದರ ಸವಿ ಗೊತ್ತಾಗತ್ತೆ. ಸರಿಸುಮಾರು 80 ಜನ ಕಾಲೇಜು ವಿದ್ಯಾರ್ಥಿಗಳು ರಂಗಭೂಮಿಗೆ ಬಂದು ಅಷ್ಟು ಜನ ಉಳ್ಕೊಂಡಂತಹ ಒಂದು ವರ್ಕ್ಶಾಪ್ ಅದು. ಆ ವರ್ಕ್ಶಾಪಲ್ಲಿ ಬಂದವರು ನಾನು ಮತ್ತು ಈಗ ಇಲ್ಲಿ ಜೊತೆಯಲ್ಲಿರುವಂಥ ಸುನೇತ್ರ ಅವರು. ಅದಾದ ನಂತರ ನನ್ನ ಹವ್ಯಾಸ ರಂಗಭೂಮಿಯ ಕಾರ್ಯಚಟುವಟಿಕೆಗಳು ಸಾಗ್ತಾ ಬಂತು. ಈಗಾಗಲೇ ನನ್ನ ಬಗ್ಗೆ ಇಲ್ಲಿ ಸಾಕಷ್ಟು ಒಂದು 4 ಮಾತು ಹೇಳಿದ್ದಾರೆ. ಬೆಂಗಳೂರಿನ ದಕ್ಷಿಣ ಭಾಗದ ಆಲ್ಮೋಸ್ಟ್ ಎಲ್ಲ ತಂಡಗಳಲ್ಲೂ ಬ್ಯಾಕ್ ಸ್ಟೇಜ್ ವರ್ಕ್ ಮಾಡ್ಕೊಂಡಿದ್ದಂಥವನೇ ನಾನು. ಅದಾದ ನಂತರ ನಟ, ನಿರ್ದೇಶಕ, ನಾಟಕಾರ ಅಂತಲೂ ಸಹಿತ ಸ್ವಲ್ಪ ಮಟ್ಟಿಗೆ ಗುರುತಿಸ್ಕೊಂಡಿದ್ದೆ. ಚೆನ್ನಾಗಿ ನಡೀತಾಯಿತ್ತು ನನ್ನ ರಂಗ ಚಟುವಟಿಕೆ ಬೆಂಗಳೂರಲ್ಲಿ. ಅದಾದ ನಂತರ ನಾನು ಸ್ವಲ್ಪ ಬೆಂಗಳೂರು ಬಿಟ್ಟು ಹೊರಗಡೆ ಹೊಸಕೋಟೆ ಭಾಗಕ್ಕೆ ಅಲ್ಲಿಗೆ ನನ್ನ ರಂಗ ಚಟುವಟಿಕೆಯನ್ನು ಬದಲಾಯಿಸ್ಕೊಂಡೆ. ಅದಾದ ನಂತರ ಒಂದಿಷ್ಟು ಸಂಘಟಕನಾಗಿ ಒಂದಿಷ್ಟು ಕೆಲಸಗಳನ್ನು ಆವತ್ತಿಂದ ಮಾಡ್ಕೊಳ್ತಾ ಬರ್ತಿದ್ದೆ. 2009ರಿಂದ ಪ್ರತಿ 2ನೇ ಶನಿವಾರ ಅಲ್ಲೊಂದು ನಾಟಕವನ್ನು ಆಯೋಜನೆ ಮಾಡ್ತೇನೆ. ಚಿಕ್ಕದಾದ ಒಂದು ರಂಗಭೂಮಿ ಕಟ್ಕೊಂಡಿದ್ದೇನೆ. ಚಿಕ್ಕದಾಗಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದಿಷ್ಟು ಹೆಮ್ಮೆ ಅಂತ ಅನಿಸುತ್ತೆ, ಹೇಳ್ತೇನೆ. ಭಾರತದ ಮಟ್ಟಿಗೆ ಅಂಥದ್ದೊಂದು ತಂತ್ರಜ್ಞಾನಗಳನ್ನು ಅಳವಡಿಸಿರುವಂಥ ಮೊದಲನೇ ಆಡಿಟೋರಿಯಂ ಜನಪದರು ಆಡಿಟೋರಿಯಂ KR ಪುರದಿಂದ ಒಂದು 8 ಕಿಲೋಮೀಟ್ರ್ ಮುಂದೆ ಇದೆ, ನಿಂಬೆಕಾಯಿಪುರ ಅಂತ. ಅಲ್ಲಿ ಒಂದು ಆಡಿಟೋರಿಯಂ ನಿರ್ಮಾಣ ಮಾಡಿದ್ದೇವೆ. ರಿವಾಲ್ವಿಂಗ್ ಸ್ಟೇಜ್ ಇದೆ, ಡಬಲ್ ರಿಂಗ್ ವಿತ್ ಹೈಡ್ರಾಲಿಕ್. ಬಹುಶಃ ಎಲ್ಲೂ ಇಲ್ಲ ಭಾರತದಲ್ಲಿ ಹೈಡ್ರಾಲಿಕ್ ಸ್ಟೇಜ್. ಅಂಥದ್ದೊಂದು ರಂಗಮಂದಿರಲ್ಲಿ ನಿರ್ಮಾಣ ಆಗಿದೆ. ಪ್ರತಿ ಸೆಕೆಂಡ್ ಸಾಟರ್ಡೆ ನಾಡಿನಾದ್ಯಂತ ಎಲ್ಲ ರಂಗತಂಡಗಳನ್ನು ಅಲ್ಲಿ ಕರೆಸಿ ಅಲ್ಲಿ ಒಂದು ರಂಗ ಚಟುವಟಿಕೆಗಳನ್ನು ನಡೆಸ್ತಾ ಬಂತಿದ್ದೇನೆ. ಇದು ಚಿಕ್ಕದಾದ ನನ್ನ ಪರಿಚಯ. ಉಳಿದಂತೆ ಈ ದಿನದ ನನ್ನ ಇವತ್ತಿನ ಉಪಸ್ಥಿತಿಗೆ ಕಾರಣರಾದಂಥ ಎಲ್ಲರೂ ಇವತ್ತು ನಾನು ಬಹಳ ಸವಿನಯದಿಂದ ನೆನೀತೇನೆ. ನನ್ನ ಮೊದಲನೇ ಹವ್ಯಾಸಿ ರಂಗಭೂಮಿಯ ಗುರುಗಳು ಪ್ರೊಫೆಸರ್ ಸುಧೀಂದ್ರ ಅವರು. ಅವರನ್ನು ಆದಿಯಾಗಿ ನನ್ನೊಡನೆ ನಿಂತಹ ಅನೇಕ ನಿರ್ದೇಶಕರು, ಕಾರಂತರು, CGK, R. ನಾಗೇಶ್, ಸಾಕಷ್ಟು ಜನ ಜೊತೆ ನಾನು ಬ್ಯಾಕ್ ಸ್ಟೇಜಲ್ಲಿ ಕೆಲಸ ಮಾಡಿದಂಥವನು. ಅವರೆಲ್ಲರೂ ಇವತ್ತು ನಾನು ಮನದುಂಬಿ ನೆನೀತೇನೆ. ಅವರೆಲ್ಲರೂ ಇವತ್ತಿನ ನಾನೇನೋ ಒಂದಿಷ್ಟು ಸಾಧಿಸಿದ್ದೇನೆ ಅಂತ ಇವತ್ತು ದೃಶ್ಯ ತಂಡ ನನಗೆ ಗುರುತಿಸುತ್ತೆ ಅನ್ನೋದಾದರೆ, ಆದರೆ ಹಿಂದೆ ಇರುವಂಥ ಅವರೆಲ್ಲರೂ ನಾನು ತುಂಬ ಹೃದಯದಿಂದ ನಾನು ನೆನೆಯಲೇಬೇಕಾದಂಥದ್ದು. ಅದರೊಟ್ಟಿಗೆ ನನ್ನ ತಂಡ ಇವತ್ತಿನ ಜನಪದರು, ಅದರ ಅಧ್ಯಕ್ಷರಾದ ಪಾಪಣ್ಣನವರು, ಅವರನ್ನು ಸಹಿತ ಇವತ್ತು ಭಾಳ ಪ್ರೀತಿಯಿಂದ ನೆನೀತೇನೆ. ಸ್ನೇಹ ಸಮೂಹ ಅನ್ನೋದೊಂದು ತಂಡ ಆಗಲೇ ನಾನು ಪರಿಚಯ ಹೇಳ್ತಾ ಹೇಳಿದರು. ಅದೊಂದು ತಂಡವನ್ನು ಸಹಿತ ನಾವು ಕಟ್ಟಿ ಒಂದಿಷ್ಟು ರಂಗ ಚಟುವಟಿಕೆಗಳನ್ನು ನಡೆಸಿದ್ದು ಇದೆ. ಸಾಕಷ್ಟು ದೊಡ್ಡ ಕೆಲಸಗಳನ್ನೇ ಅಲ್ಲಿ ಮಾಡಿದ್ವಿ. ಅದು ಬಿಟ್ಟು ಇನ್ನು ವಿಶೇಷವಾಗಿ ಅನ್ನಂತ ಹೇಳ್ಕೊಳ್ಳೋಂಥದ್ದು ನನಗೂ ಏನೂ ಇಲ್ಲ. ಆದರೂ ಹಿರಿಯರ ಮುಂದೆ ಹೆಚ್ಚು ಮಾತಾಡೋಂಥದ್ದು ಏನೂ ಇಲ್ಲ. ಒಂದು ವಿಚಾರನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಇತ್ತೀಚಿನ ರಂಗ ಚಟುವಟಿಕೆಗಳು ಭಾಳ ಹೊಸ ಯುವಕರು, ಹೊಸ ಆಲೋಚನೆಗಳು, ಹೊಸ ತಾಂತ್ರಿಕತೆಗಳು, ತುಂಬ ಒಳ್ಳೆಯ ಬೆಳವಣಿಗೆ ಕನ್ನಡ ರಂಗಭೂಮಿ ಮಟ್ಟಿಗೆ. ಅದೇ ರೀತಿ ಬೇರೆ ಬೇರೆ ಥರದ್ದು ಬೆಳವಣಿಗೆಗಳು ನಡೀತಾ ಇದ್ದಾವೆ. ರಂಗಭೂಮಿಯ ಬದ್ಧತೆ ಬಗ್ಗೆ ನನಗೊಂಚೂರು ಕಳವಳ ಅಂತ ಅನ್ನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಬದ್ಧತೆಯುಳ್ಳ ರಂಗಭೂಮಿ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ರಂಗಭೂಮಿನಿಗೆ ಬರೀ ಟೆಂಪ್ಲೇಟನ್ನು ಮಟ್ಟಿಗೆ ಅಷ್ಟೇ ಯೂಸ್ ಮಾಡ್ಕೊಳ್ಳೋವಂಥ ಒಂದು ವಿಚಾರ ಇತ್ತೀಚಿನ ರಂಗಭೂಮಿನಲ್ಲಿ ಸಕ್ರಿಯಾಗಿರೋದ್ರಲ್ಲಿ ಅದು ಕಂಡು ಬರ್ತಾ ಇದೆ ಅಂತ ನನಗನ್ನಿಸುತ್ತೆ. ಅಂತಹದೊಂದು ಬದ್ಧತೆಯುಳ್ಳಂತಹ ರಂಗಭೂಮಿ ಚಟುವಟಿಕೆಯಲ್ಲಿ ಕಾರ್ಯಪ್ರವೃತ್ತರಾಗೋಕ್ಕೆ ಏನು ಮಾಡಬಹುದು ನಾವೆಲ್ಲ, ಅದನ್ನು ನಿಟ್ಟಿನಲ್ಲಿ ನಾವು ಒಂದಿಷ್ಟು ಯೋಚನೆ ಮಾಡಬೇಕಾಗತ್ತೆ. ಉಳಿದಂತೆ ಇದು ಈಗ ನಾಟಕದ ಪ್ರದರ್ಶನ ಇರೋ ಸಮಯ, ಹೆಚ್ಚು ಸಮಯ ತೆಗೆದುಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತಾ, ಇವತ್ತಿಗೆ ನನ್ನನ್ನು ಇಲ್ಲಿ ಬರಮಾಡಿಕೊಂಡು ನನಗೆ ಇಂಥದ್ದೊಂದು ರಂಗಗೌರವವನ್ನು ಕೊಡಮಾಡಿದಂತಹ ದೃಶ್ಯ ತಂಡ ಮತ್ತು ಹಿರಿಯರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು, ವಂದನೆಗಳನ್ನು ತಿಳಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಇಲ್ಲಿ ಮುಗಿಸ್ತೇನೆ. ನಮಸ್ತೆ. ತಮ್ಮ ರಂಗಭೂಮಿಯ ಪ್ರಯಾಣದ ಬಗೆಗೆ ನಮ್ಮೊಂದಿಗೆ ಹಂಚಿಕೊಂಡ ಶ್ರೀಯುತರಿಗೆ ಧನ್ಯವಾದಗಳು.
ಇದೀಗ ದೃಶ್ಯ ರಂಗತಂಡದ ಸದಸ್ಯರು ಹಾಗೂ ದಯಾನಂದ್ ಇಂಜಿನಿಯರಿಂಗ್ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ವಸಂತ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಅವರು ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ವಿನಂತಿ. ರಂಗಗೌರವವನ್ನು ಸ್ವೀಕರಿಸಿದ ಮತ್ತೋರ್ವರು ಶ್ರೀಯುತ MD ದೇವರಾಜ್, ನಟ, ನಿರ್ದೇಶಕ ಹಾಗೂ ಸಂಘಟನಾಕಾರರು, ಮೆಳೆಹಳ್ಳಿ. ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಮತ್ತು ಎದುರಿಗಿರುವಂತಹ ಎಲ್ಲ ಬೆಂಬಲಿಗರಿಗೆ ನಾನು ನಮಸ್ಕರಿಸ್ತಾ, ಸನ್ಮಾನವನ್ನು 3 ರೀತಿಯಲ್ಲಿ ನಾವು ಮಾಡ್ತೀವಿ. ಒಂದು, ನೀನು ಮಾಡಿದ ಸಾಕು ಅಂತ ಮಾಡೋವಂಥದ್ದು. ಒಟ್ಟಾರೆ ಎಲ್ಲ ಮಾಡಿದ್ದನ್ನು ಗುರುತಿಸಿ ಮಾಡೋವಂಥದ್ದು. ಆ 2 ಇದರಲ್ಲಿಯೂ ನಾವಿಲ್ಲ. ನೀನು ಮಾಡಿದೀಯಾ, ಮಾಡೋದು ಇನ್ನೂ ಇದೆ ಅಂತ ಮಾಡೋದಿದೆಯಲ್ಲ, ಅದಕ್ಕಾಗಿಯೇ ನಾನು ಆ ಸನ್ಮಾನವನ್ನು ಸ್ವೀಕರಿಸಿದ್ದೀನಿ. ಅಂದರೆ ನಾವು ಇನ್ನೂ ಮಾಡೋದಿದೆ ಅಂತ ನಮ್ಮ ಕಣ್ಮುಂದೆ ಕಾಣಿಸುವಂಥ ಎಚ್ಚರಿಕೆಯನ್ನು ಕೊಡುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರುವಂಥದ್ದು. ನಾನು ಅವರು ಇಂಥ ದಿನ ಬನ್ನಿ ಅಂತ ಹೇಳಿದಾಗ ನಾನು ಬೆಳಗಿನ ವಿಚಾರ ಸಂಕಿರಣದಲ್ಲೆಲ್ಲೋ ಮಾತಾಡಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಇನ್ವಿಟೇಷನ್ ಕಳಿಸ್ದಾಗಲೇ ಗೊತ್ತಾಗಿದ್ದು ಇದು ರಂಗಗೌರವಕ್ಕೆ ಇಟ್ಬಿಟ್ಟಿದ್ದಾರೆ ಅಂತ ಹೇಳಿ. ಆದರೂ ಬೆಳಗಿನ ವಿಚಾರ ಸಂಕಿರಣಕ್ಕೆ ಒಂದಿಷ್ಟು ಹೊಂದಿಕೆ ಆಗುವಾಗೆ ನಾನು 2 ಮಾತುಗಳನ್ನು ಆಡ್ತೀನಿ. ಅಂದರೆ ಶೇಕ್ಸ್ಪಿಯರ್ ಅಂದರೆ ನಮ್ಮ ವಿದೇಶಿ ಅನ್ನೋದು ಇದೆಯಲ್ಲ, ಅಲ್ಲೆಲ್ಲವೂ ಕೂಡ ಅತಿಮಾನುಷ ಶಕ್ತಿಯನ್ನು ವಿಜೃಂಭಿಸ್ತಾ ಹೋಗ್ತಾರೆ. ಆದರೆ ನಮ್ಮಲ್ಲಿ ಹಾಗಲ್ಲ. ನಾವು ಅದಕ್ಕೇ ಮತ್ತೆ ದೇಸಿತನ ಅಂತ ಹೇಳ್ತಾ ಹೋಗ್ತೀವಿ. ನಮ್ಮಲ್ಲಿ ಹೇಗೆ ಅಂದರೆ ಕೃಷ್ಣನನ್ನು ದನ ಕಾಯೋಕ್ಕೆ ಬಿಡ್ತೀವಿ, ಶಿವನನ್ನು ಭಿಕ್ಷೆ ಬೇಡೋಕ್ಕೆ ಬಿಡ್ತೀವಿ, ಹಾಗೆ ಬ್ರಹ್ಮನನ್ನು ಲೆಕ್ಕ ಬರೆಯೋಕ್ಕೆ ಬಿಡ್ತೀವಿ, ಇಂದ್ರನನ್ನು ಹೊಲ ಕಾಯೋಕ್ಕೆ ಬಿಡ್ತೀವಿ. ಹೀಗೆ ಅಂದರೆ ಎಲ್ಲ ಅವ್ರು ನಮ್ಮ ಜೊತೆ ಇರುವಂಥವ್ರು, ಅವರು ನಮ್ಮ ಕಷ್ಟಗಳನ್ನು ಅನುಭವಿಸಿರುವಂಥವರು. ಹೀಗೆ ಅವ್ರ ಜೊತೆ ಗುದ್ದಾಡ್ತೀವಿ, ಒಂದಷ್ಟು ವರಗಳನ್ನು ಪಡ್ಕೊಂಡು ಬರ್ತೀವಿ, ಇಂದ್ರ ಪದವಿಗೆ ಹೋಗ್ತೀವಿ, ಗುದ್ದಾಡ್ತೀವಿ. ಹೀಗೆ ಗುದ್ದಾಡಿಕೊಂಡು ಇರುವಂಥವ್ರು ನಾವು. ಇದು ದೇಸಿತನ. ಅಂದರೆ ಎಲ್ಲರೂ ಒಟ್ಟಾಗಿ ಹೋಗುವಂಥದ್ದು. ಆದರೆ ಕಲಿತವರು ಬಲಿತವರು ಅಂತ ಬಂದಂಥ ಸಂದರ್ಭದಲ್ಲಿ ಈ ಬ್ರಾಹ್ಮಣರು ಅಂಥವರು ಕಲಿತವರು ಏನು ಮಾಡಿದ್ರು, ಅದನ್ನು ವಿಗಡಿಸ್ತಾ ಹೋದರು. ಯಾಕಂದರೆ ಅಧಿಕಾರವನ್ನು ತಮ್ಮಲ್ಲಿ ಇಟ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ. ಹಾಗಾಗಿ ಈ ದೇಸಿತನದ ಇದಕ್ಕೆ ವಿದೇಶಿತನದ ವ್ಯಾಮೋಹ ಜಾಸ್ತಿ ಆಗ್ತಾ ಹೋಯಿತು. ಆದರೂ ಕೂಡ ಅಂಥದ್ದನ್ನು ಅರಗಿಸಿಕೊಂಡು ದಾಕ್ಷಾಯಿಣಿ ಅಂಥವರು ಇವತ್ತು ಸಾಕಷ್ಟು ಸಂಸ್ಕೃತ ನಾಟಕಗಳನ್ನು, ಶೇಕ್ಸ್ಪಿಯರ್ ನಾಟಕಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ದೇಸಿತನವನ್ನು ಕೂಡ ಅಳವಡಿಸಿಕೊಂಡು ಮಾಡುವಂಥದ್ದು. ಈಗ ಯಕ್ಷಗಾನದ ಕೆಲವು ಹೆಜ್ಜೆಗಳನ್ನು ಬಳಸ್ಕೊಳ್ಳುವಂಥದ್ದು, ಮತ್ತು ಈ ದೇಸಿತನದ ಹಾಡುಗಳನ್ನು ಬಳಸ್ಕೊಳ್ಳುವಂಥದ್ದು. ಹೀಗೆ ಆ ಶೇಕ್ಸ್ಪಿಯರ್ ನಾಟಕವನ್ನು ನೋಡ್ತಾ ಇದ್ದಾಗ ಅದು ನಮ್ಮದೇ ಅಂತ ಅನ್ನಿಸಿಬಿಡೋ ಹಾಗೆ ದೇಸಿತನವನ್ನು ಬಳಸ್ಕೊಳ್ಳುವಂಥದ್ದು. ಇದನ್ನು ದಾಕ್ಷಾಯಿಣಿಯವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅಂಥದ್ದಾಗಬೇಕು. ಈಗ ಇತ್ತೀಚೆಗೆ ಹೇಗೆ ಆ ಬ್ರಾಹ್ಮಣ್ಯ ಅನ್ನೋದು ಬದಲಾಗಿದೆ ಅಂತಂದರೆ, ಅಧಿಕಾರ ಮತ್ತು ಆಳುವ ವರ್ಗಗಳು ಈಗ ಬ್ರಾಹ್ಮಣರಾಗಿದ್ದಾರೆ. ಯಾಕೆಂದರೆ ಮೊದಲೆಲ್ಲ ಆ ಬ್ರಾಹ್ಮಣಿಕೆ ಅನ್ನೋದನ್ನು ಇವಾಗೆಲ್ಲ ಜಾಡಿಸಿಬಿಟ್ಟಿದ್ದಾರೆ. ಹಾಗಾಗಿ ಈ ಬ್ರಾಹ್ಮಣಿಕೆ ಅನ್ನೋದೆಲ್ಲವೂ ಅಧಿಕಾರ ಮತ್ತು ಆಳುವ ವರ್ಗಗಳಲ್ಲಿ ಸೇರಿಕೊಂಡಿದೆ. ಅವರು ನಮ್ಮನ್ನು ಹತ್ತಿರಕ್ಕೆ ಬಿಟ್ಕೊಳ್ಳೋದಿಲ್ಲ. ನಾನು ಚಿಕ್ಕಣ್ಣವ್ರ ಬಗ್ಗೆ ಮತ್ತು ಛಲವಾದಿಯವ್ರ ಬಗ್ಗೆ ಹೇಳ್ತಿಲ್ಲ. ಅಂದರೆ ಅವ್ರಿಗೆ ನಾವು ಎಷ್ಟೋ ದೂರದಲ್ಲಿ ಇದ್ದುಕೊಂಡು ಹುಡುಕಿಕೊಂಡು ಹೋಗುವಂಥ, ಹಾಗೇ ಅಧಿಕಾರ ಮಾಡುವವರು ಕೂಡ ಎಷ್ಟು ದೂರ ನಮ್ಮನ್ನು ಗ್ಯಾಪನ್ನು ಸೃಷ್ಟಿಸಿದ್ದಾರೆ ಅಂತಂದರೆ, ಆ ಬ್ರಾಹ್ಮಣ್ಯ ಅನ್ನೋಂಥದ್ದನ್ನು ಅವರು ಮೆತ್ಕೊಂಡ್ಬಿಟ್ಟಿದ್ದಾರೆ. ಅಂಥದ್ದನ್ನು ಕೊಡಗಿಕೊಳ್ಳಬೇಕು, ಎಲ್ಲರೊಂದಾಗಬೇಕು, ಎಲ್ಲರ ಜೊತೆ ಸಾಗಬೇಕು. ಆ ದೇಸಿತನ ಮತ್ತೆ ನಾವೆಲ್ಲರೂ ಒಂದಾಗಿ ಮುಂದರಿಯುವಂಥದ್ದು ಆಗಲಿ ಅಂತ ಹರಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ರಂಗಭೂಮಿಯಲ್ಲಿ ದೇಸಿತನದ ಅಳವಡಿಕೆಯ ಪ್ರಾಮುಖ್ಯತೆಯನ್ನು ಮನದಟ್ಟಾಗುವಂತೆ ಮಾತನಾಡಿದ ಶ್ರೀಯುತ MD ದೇವರಾಜ್ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಮತಿ ಸುನೇತ್ರಾ ಪಂಡಿತ್ರವರು ವೇದಿಕೆಯ ಮೇಲೆ ಬಂದು 4 ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ದೃಶ್ಯ ತಂಡಕ್ಕೆ ಇವತ್ತಿನ ನಾಟಕೋತ್ಸವ ಇತ್ತಿನ ಕಾರ್ಯಕ್ರಮಕ್ಕೆ ಜೋರಾದ ಒಂದು ಚಪ್ಪಾಳೆ ಹಾಗೂ ನನ್ನ ಅಭಿನಂದನೆಗಳು, ಶುಭಾಶಯಗಳು. ಯಾಕೆ ಅಂತಂದರೆ ಈಗಿನ ಕಾಲಘಟ್ಟದಲ್ಲಿ ನಾವು ಮನೇಲಿ ಒಂದು ಚಿಕ್ಕ ಕಾರ್ಯಕ್ರಮ ಮಾಡ್ತೀವಿ ಅಂತಲೇ 108 ಸಜೆಷನ್ ಬರುತ್ತೆ. ಮನೇಲಿ 5 ಜನ ಇರ್ತಾರೆ, 108 ಸಜೆಷನ್ ಬರುತ್ತೆ. ಅಂಥದ್ರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಇಡೀ ದಿನದ ಕಾರ್ಯಕ್ರಮ ದಾಕ್ಷಾಯಿಣಿ ಭಟ್ ಅವರು ಮತ್ತು ಅವರ ಸಂಗಡಿಗರು ಇಂಥ ಒಂದು ಕಾರ್ಯಕ್ರಮನ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಯಾಕೆ ಅಂತಂದರೆ
ಇಷ್ಟು ಜನನ್ನ ಫಸ್ಟ್ ಆಫ್ ಆಲ್ ರಂಗಭೂಮಿಗೆ ಜನ ಬರೋದೇ ಭಾರಿ ಕಷ್ಟ ಆಗೋಗಿದೆ. ಅದ್ರ ಜೊತೆಲಿ ಆ್ಯಕ್ಟ್ ಮಾಡೋಕ್ಕೆ ಮೇಡಮ್ ನಾನು ಅಲ್ಲೋಗಬೇಕು, ಮೇಡಮ್ ನಾನು ಇಲ್ಲೋಗಬೇಕು, ಮೇಡಮ್ ನಂಗೆ ಅದಿದೆ ಹೇಳಿ 1000 ಕಾರಣಗಳಿರುತ್ತೆ ಆ್ಯಕ್ಟ್ ಮಾಡೋರಿಗೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅಷ್ಟು ಜನನ ಸೇರಿಸಿ ಒಂದು ನಾಟಕ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಉತ್ಸವ ಇನ್ಯಾವುದೂ ಇಲ್ಲ ಅನ್ಕೋತೀನಿ. ಸೊ ಇದೇ ಒಂದು ದೊಡ್ಡ ಹಬ್ಬ, ಇದೇ ಒಂದು ದೊಡ್ಡ ಅವರ ಸಾಧನೆ. ಯಾಕಂದರೆ ದಾಕ್ಷಾಯಿಣಿ ಭಟ್ ಅವ್ರನ್ನ ನಾನು ಇವತ್ತಿಂದ ನೋಡ್ತಾ ಇಲ್ಲ, ಸುಮಾರು ಒಂದು 20 ವರ್ಷದ ಸ್ನೇಹಿತರ, ಒಂದು 20 ವರ್ಷದಿಂದ ನೋಡ್ತಾ ಇದ್ದೀನಿ. ಏನಂತಾರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಸೊ ದಾಕ್ಷಾಯಿಣಿ ಭಟ್ ನಿಜವಾಗ್ಲೂ ಎಷ್ಟು ಯುವಕರನ್ನು ರಂಗಭೂಮಿಗೆ ಕರ್ಕೊಂಡು ಬಂದು ಅವ್ರನ್ನ ತಯಾರು ಮಾಡಿ ನಾಟಕಗಳು ಮಾಡಿ ಅವರೆಲ್ಲ ಈಗ ಸೀರಿಯಲ್ಗಳು ಸಿನಿಮಾಗಳಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಎಷ್ಟು ಜನನ್ನ ತಯಾರು ಮಾಡ್ತಾಯಿದ್ದಾರೆ, ತಾನು ಬೆಳೆಯೋದ್ರ ಜೊತೆಯಲ್ಲಿ ಯುವ ಪೀಳಿಗೆನೂ ಬೆಳೆಸ್ತಾ ಇದ್ದಾರೆ, ಅದು ರಂಗಭೂಮಿಯ ಕಡೆಗೆ. ನಿಜವಾಗ್ಲೂ ಅವ್ರಿಗೆ ನನ್ನ ನಮನಗಳು. ಯಾಕೆ ಅಂತಂದರೆ ಇಂಥ ಒಂದು ಕಾರ್ಯಕ್ರಮಗಳು, ಇಂಥ ಒಂದು ಸಂಘಟನೆ, ಇಂಥ ಒಂದು ಪ್ರಯತ್ನ ಆಗ್ತಾನೇ ಇರಬೇಕು. ಹೌದು, ತುಂಬ ಕಷ್ಟ ಇದೆ, ಹಾಗಂತ ನಾವು ನಿಲ್ಸೋಕ್ಕಾಗಲ್ಲ ಏನು. ಹಾಗಾಗಿ ದಾಕ್ಷಾಯಿಣಿ ಭಟ್ ಅವ್ರಿಗೆ ನನ್ನ ಪರ್ಸ್ನಲ್ಲಾಗಿ ಐ ರಿಯಲಿ ಥ್ಯಾಂಕ್ ಯು ಫಾರ್ ಏನೋ ರಂಗಭೂಮಿನ ಉಳಿಸ್ತಾ ಇದ್ದೀರಾ ಹಾಗೂ ಬೆಳೆಸ್ತಾ ಇದ್ದೀರಾ. ನಾವೆಲ್ಲ ಟಿ ವಿ ಕಡೆ ಸಿನಿಮಾ ಕಡೆ ಸ್ವಲ್ಪ ಹೀಗೆ ವಾಲ್ಬಿಟ್ಟಿದ್ದೀವಿ. ಆದರೂ ದಾಕ್ಷಾಯಿಣಿ ಭಟ್ ಅವರು ಅದ್ರ ಕಡೆ ಸ್ವಲ್ಪ ಬರದೆ ಇಲ್ಲೇ ನಿಂತು ದೃಢವಾಗಿ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಳ್ಳೊಳ್ಳೆ ನಾಟಕಗಳು ಮಾಡಿಸ್ತಾರೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿಸ್ತಾರೆ. ಒಬ್ಬರೇ ನಿಂತು ಅವ್ರ ಮನೆಯಲ್ಲಿ ವೈಯಕ್ತಿಕವಾಗಿ ಅವ್ರ ಪರಿವಾರದಲ್ಲಿ ಅಥವಾ ಅವರ ಪರ್ಸ್ನಲ್ ಲೈಫಲ್ಲಿ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದರೂ ಅದನ್ನೆಲ್ಲ ಲೆಕ್ಕಕ್ಕೆ ಹಿಡಿದೆ. ಯಾಕಂದರೆ ಪ್ರತಿಯೊಬ್ಬರು ಒಂದೊಂದು ಕಾರಣಗಳು ಕೊಡ್ತಾರೆ. ನಂಗೆ ಹೀಗಾಯಿತು, ನನ್ನ ಮನೇಲಿ ಪ್ರಾಬ್ಲಮ್ಮು, ನಂಗೆ ಇದು ಅಂತ. ಅದೆಲ್ಲ ಏನು ಹೇಳಿದೆ. ನಿಜವಾಗ್ಲೂ ಒಬ್ಬ ಹೆಣ್ಣು ಇಷ್ಟೆಲ್ಲ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ತೀನಿ ನಾನು. ನಿಮ್ಮ ಮಕ್ಕಳು ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ ಅಂತ, ಅದಕ್ಕೆಲ್ಲ ಕಾರಣಕರ್ತರು ದಾಕ್ಷಾಯಿಣಿ ಭಟ್ಟು ಮತ್ತು ಅವರ ತಂಡ, ದೃಶ್ಯ ತಂಡ. ವೇದಿಕೆ ಮೇಲೆ ಕೂತಿರುವಂತಹ ನನ್ನ ಫೇವ್ರೇಟು ಕಾತಾ ಚಿಕ್ಕಣ್ಣವರಿದ್ದಾರೆ. ಕಾತಾ ಚಿಕ್ಕಣ್ಣವರ ನಾಟಕ ಹುಚ್ಚೀರಿ ಹೆಸರಿನ ಪ್ರಸಂಗ, ಅದರಲ್ಲಿ ಹುಚ್ಚೀರಿ ಪಾತ್ರ ಮಾಡೋದು ತುಂಬ ಹೆಸರು ಬಂತು ನನಗೆ. ಹಾಗಾಗಿ ಕಾತಾ ಚಿಕ್ಕಣ್ಣನವರ ಪಕ್ಕದಲ್ಲಿ ಕೂತ್ಕೊಳ್ಳುವಂತಹ ಒಂದು ಪುಣ್ಯ ಸುಕೃತ ಇವತ್ತು ನಂದು. ಅಂಥ ಅವಕಾಶ ಮಾಡಿಕೊಟ್ಟ ದಾಕ್ಷಾಯಿಣಿ ಭಟ್ಟು ಮತ್ತು ಅವರ ತಂಡಕ್ಕೆ ನನ್ನ ಹೃತ್ಪೂರ್ವ ಧನ್ಯವಾದಗಳು. ಅಶೋಕ್ ಸರ್ ಇದ್ದಾರೆ, ಅವರು ಅಷ್ಟೇ ಎಷ್ಟು ಸೈಲೆಂಟಾಗಿ ಕ್ವೈಟಾಗಿ ಬಂದು ಟಿಕ್ ಟಿಕ್ ಅಂತ ಕೂತ್ಕೊಂಡ್ರು. ಅವ್ರ ನಗುಲೇ ಎಷ್ಟು ಒಳ್ಳೆ ಮಗುವಿನ ನಗು ಇದೆ ಅವ್ರಿಗೆ. ನಿಜವಾಗ್ಲೂ ಸರ್ ನನ್ನ ಸುಕೃತ ಇವತ್ತು ನಿಮ್ಮ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಸಿಗ್ತಾ ಇದೆ. ಆಮೇಲೆ ನನ್ನ ಆತ್ಮೀಯ ಗೆಳೆಯ ನಮ್ಮ ಸುರೇಶು, ನಿಜವಾಗ್ಲೂ ಹೇಳ್ತೀನಿ, ನಿಂಬೆಕಾಯಿಪುರ ಅಂತ ಒಂದು ಜಾಗ ಅಲ್ಲಿ ಎಷ್ಟು ಐಸೋಲೇಟೆಡ್ ಆಗಿದೆ ಅಂದರೆ, ಆವತ್ತು ನಾವು ನಾಟಕ ಮಾಡೋಕ್ಕೆ ಹೋದಾಗ ನಿಜವಾಗ್ಲೂ ಇಲ್ಲಿ ಜನ ಬರ್ತಾರಾ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು, ಒಂದು ಭಯ ಇತ್ತು ನಮಗೆ. ನೀವು ನಂಬ್ತಿರೋ ಇಲ್ವೋ, 6 ಗಂಟೆಗೆ ಇದರ 4 ಪಟ್ಟು ಜನ ಇದ್ದರು. ನಿಂಬೆಕಾಯಿಪುರ ಅಂತ ಜಾಗದಲ್ಲಿ ಅದ್ಭುತವಾದ ಆಡಿಟೋರಿಯಂ ಕಟ್ಟಿದ್ದಾರೆ. ರಂಗಭೂಮಿಗೋಸ್ಕರ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ನಮ್ಮ ಸುರೇಶ್ ಅವ್ರಿಗೆ ನೀವೆಲ್ಲರೂ ಜೋರಾದ ಚಪ್ಪಾಳೆ ಅಂತ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಆಮೇಲೆ ಬರೀ ಆಡಿಟೋರಿಯಂ ಕಟ್ಟೋದಲ್ಲ, ಜನ ಬರೋ ಥರ ಮಾಡಿದ್ದಾರೆ, ವಿಚ್ ಇಸ್ ಅ ವೆರಿ ಬಿಗ್ ಥಿಂಗ್. ಜನ ಬರೋ ಥರ ಮಾಡಿದ್ದಾರೆ ನಿಂಬೆಕಾಯಿಪುರದಂಥ ಜಾಗದಲ್ಲಿ ಅಂದರೆ ನಿಜವಾಗ್ಲೂ ಅದು ದೊಡ್ಡ ಸಾಧನೆ. ಹಾಗಾಗಿ ಅವ್ರಿಗಲ್ದೆ ಇನ್ಯಾರ ರಂಗಗೌರವ ಇನ್ಯಾರಿಗೆ ನಾವು ಸಲ್ಲಿಸಬೇಕು. ಸೊ ರಂಗಗೌರವ ಸ್ವೀಕರಿಸಿದಂತಹ ಸುರೇಶ್ ಅವರಿಗೆ ನನ್ನ ಪ್ರೀತಿಪೂರ್ವಕವಾದ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ದೇವರಾಜ್ ಸರ್ ಬಗ್ಗೆ ತುಂಬ ನಾನು ಕೇಳಿದ್ದೆ, ಬಹುಶಃ ನಾನು ವೈಯಕ್ತಿಕವಾಗಿ ಮೀಟ್ ಮಾಡಿರಲಿಲ್ಲ ಅನಿಸುತ್ತೆ. ಸರ್ ನಿಮ್ಮ ಸಾಧನೆ ಓದುವಾಗ ನನಗನ್ನಿಸ್ತು, ಏನು ಎಷ್ಟು ಕ್ವೈಟಾಗಿ ಅವ್ರು ಬಂದು ಏನು ತೂಕವಾಗಿ ಮಾತಾಡಿದ್ರು. ಆ 4 ಮಾತಲ್ಲೇ ಗೊತ್ತಾಯಿತು ಅವರ ಏನು ಜ್ಞಾನ ಎಂತಹ ಅಗಾಧ ಮತ್ತು ಅವರ ಸಾಧನೆ, ಅವರ ಕೊಡುಗೆ ರಂಗಭೂಮಿಗೆ ಎಷ್ಟಿದೆ ಅಂತ. ಸೊ ಹಾಗಾಗಿ ನನ್ನ ಶುಭಾಶಯಗಳು ಹಾಗೂ ಅಭಿನಂದನೆಗಳು ದೇವರಾಜ್ ಅವರಿಗೆ. ವಸಂತ್ ಅವರೇ, ಸಾರಿ, ನನಗೆ ವಸಂತ್ ಅವ್ರಿಗೂ ನಮಸ್ಕಾರಗಳು. ಎಲ್ಲರ ಓಕೆ. ದಾಕ್ಷಾಯಿಣಿ ಭಟ್ ಮತ್ತು ಅವರ ತಂಡಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು. ಇವತ್ತು ಕರೆದು ರಂಗಭೂಮಿಯ ಬಗ್ಗೆ ಒಂದು 4 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರು.
ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ರಂಗಭೂಮಿಲೇ ನೆಲ ಓರಬೇಕು ಅಂತ. ಯಾಕಂದರೆ ರಂಗಭೂಮಿಲಿ ಪ್ರಾಬ್ಲಮ್ ಏನಂದರೆ ನಮಗೆ ಸಂಪಾದನೆ ಅನ್ನೋದು ಸ್ವಲ್ಪ ಕಷ್ಟ ಆಗಿದೆ. ಈ ಮುಂಬೈ ಮರಾಠಿ ಥಿಯೇಟ್ರು, ಬೆಂಗಾಲಿ ಥಿಯೇಟ್ರಲ್ಲಿ ಆ್ಯಕ್ಚುಲಿ ಸ್ಟೇಜ್ ಆ್ಯಕ್ಟರ್ಸು ಸಿನಿಮಾ ಕರೆದ್ರೆ ಬರಲ್ಲ ಅಂತಾರಂತೆ, ನಾವು ಸಿನಿಮಾ ಸೀರಿಯಲೆಲ್ಲ ಮಾಡಲ್ಲ ಅಂತ. ಯಾಕಂದರೆ ಅಲ್ಲಿ ಒಂದು ಜೀವನ ಕಂಡುಕೊಳ್ಬಹುದು, ಒಂದು ಬ್ರೆಡ್ ಆ್ಯಂಡ್ ಬಟರ್ ಇದೆ ಅಲ್ಲಿ. ಬಟ್ ಇಲ್ಲಿ ಕನ್ನಡ ರಂಗಭೂಮಿಲೂ ಹಾಗೆ ಆಗಬೇಕು ಅಂತ ಸಾಕಷ್ಟು ದಿಗ್ಗಜರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಮಾನಿಟರಿ ಹೆಲ್ಪ್ ಆಗಬೇಕು ಆ್ಯಕ್ಟರ್ಸ್ಗೆ ಅಂತ. ಯಾಕೋ ಇನ್ನೂ ಆ ಒಂದು ಸರ್ಕಸ್ಸಲ್ಲಿ ನಾವು ಸಕ್ಸಸ್ ಆಗಿಲ್ಲ. ಖಂಡಿತ ಒಂದಲ್ಲ ಒಂದು ದಿನ ನಾವು ಆ ಥರದಾದಾಗ ಸಿನಿಮಾ, ಸೀರಿಯಲ್ಲು ಇದೆಲ್ಲ ಬಿಟ್ಟು ರಂಗಭೂಮಿ, ಯಾಕಂದರೆ ಇದು ನಮ್ಮ ಫಸ್ಟ್ ಲವ್, ಮೊದಲನೆಯ ಪ್ರೀತಿ ಇದು ನಮಗೆ. ನಾಟಕ ಅಂದ ತಕ್ಷಣ ನಮ್ಗೆ ಎಲ್ಲಿಲ್ಲದೆ ಇರೋ ಉತ್ಸಾಹ, ಎಲ್ಲಿಲ್ಲದೆ ಇರೋ ಸಂತೋಷ, ಓಡಿ ಬಂದುಬಿಡ್ತೀವಿ. ದುಡ್ಡು ಇಲ್ಲದೆ ಇರೋಂಥ ಕಾರಣಕ್ಕಾಗಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದ್ದೀವಿ. ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ನಮ್ಮ ರಂಗಭೂಮಿ, ಕನ್ನಡ ರಂಗಭೂಮಿಯಲ್ಲಿ ವೃತ್ತಿ ಅಂದರೆ ಇದನ್ನು ವೃತ್ತಿಯಾಗಿ ತಗೊಳ್ಳೋ ಥರ ಆಗತ್ತೆ. ಮುಂಚೆಯಿನ ಕಾಲದಲ್ಲಿತ್ತು, ಇವಾಗ ಆ ವೃತ್ತಿ ರಂಗಭೂಮಿ ಅನ್ನೋದು ಕಣ್ಮರೆ ಆಗ್ತಾ ಇದೆ. ಮುಂದೆ ಖಂಡಿತ ಒಂದಲ್ಲ ಒಂದಿನ ಬಂದೇ ಬರುತ್ತೆ ಆ ಕಾಲ ಅಂತ ನಾನು ನಂಬಿದ್ದೀನಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಪೋಷಕರಿಗೆ ಇಲ್ಲಿ ಬಂದಂಥವ್ರಿಗೆ ನಿಜವಾದ ದೊಡ್ಡ ಚಪ್ಪಾಳೆ. ಯಾಕಂದರೆ ನಿಮ್ಮ ಮಕ್ಕಳನ್ನ, ನಿಮ್ಮ ಸಂಬಂಧಿಕರನ್ನ ಇಲ್ಲಿ ಕಳಿಸಿದಿರಲ್ಲ, ನಿಜವಾಗ್ಲೂ ನಿಮ್ಮೆಲ್ರಿಗೂ ನಾವು ತಲೆಬಾಗಿ ನಮಸ್ಕಾರ ಮಾಡಬೇಕು. ಯಾಕೆಂದರೆ ನಾಟಕ ಅಂದ ತಕ್ಷಣ ಸ್ವಲ್ಪ ಪೇರೆಂಟ್ಸು ಮತ್ತು ಮನೆಯವರು ಅಯ್ಯೋ ನಾಟಕನ ಅಂತ ಒಂದು ಸ್ವಲ್ಪ ಮುಖ ಕಿವುಚೋ ಅಂಥ ಕಾಲಕ್ಕೆ ನೀವೆಲ್ಲ ಕಳಿಸಿದ್ದೀರಾ ಅಂದರೆ ನಿಜವಾಗ್ಲೂ ದಾಕ್ಷಾಯಣಿ ಭಟ್ ಇಂಥ ಒಂದು ದೃಶ್ಯ ತಂಡ ಕಟ್ಟಿದ್ದಕ್ಕೂ ನಾಟಕ ಮಾಡೋದಕ್ಕೂ ಸಾರ್ಥಕತೆ. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ರಂಗಭೂಮಿನ ಉಳಿಸಿ ಬೆಳೆಸಿ, ಕಲಾಗ್ರಾಮದಲ್ಲಿ, ರಂಗಶಂಕರದಲ್ಲಿ, ಕಲಾಕ್ಷೇತ್ರದಲ್ಲಿ, ನಯನ ರಂಗಮಂದಿರದಲ್ಲಿ ಎಲ್ಲ ಕಡೆ ನಾಟಕಗಳು ನಡೀತಿರುತ್ತೆ. ಸಾಧ್ಯವಾದ ಖಂಡಿತ ನನಗೂ ಅರ್ಥ ಆಗುತ್ತೆ, ಎಲ್ಲರಿಗೂ ಕೆಲಸಿನ ಒತ್ತಡದಲ್ಲಿ ನೋಡೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಸಾಧ್ಯ ಆದಾಗ ದಯವಿಟ್ಟು ಸ್ವಲ್ಪ ರಂಗಭೂಮಿ ಕಡೆ ಒಲವು ತೋರಿಸಿ ಬನ್ನಿ, ನಮ್ಮನ್ನೆಲ್ಲರೂ ಉಳಿಸಿ. ಯಾಕಂದರೆ ರಂಗಭೂಮಿ ಅನ್ನೋದು ಒಂದು ದೊಡ್ಡ ಏನಂತಾರೆ ಮಂದಿರ ನಮಗೆ. ಸೊ ದಯಮಾಡಿ ಎಲ್ಲರೂ ನಾಟಕಗಳನ್ನ ನೋಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ದೃಶ್ಯ ನಾಟಕ ಉತ್ಸವಕ್ಕೆ ಮತ್ತಷ್ಟು ಉತ್ಸಾಹವನ್ನು ನೀಡುವಂತೆ ಹುರಿದುಂಬಿಸಿರುವ ಮಾತುಗಳನ್ನಾಡಿದ ಶ್ರೀಮತಿ ಸುನೇತ್ರಾ ಪಂಡಿತ್ರವರಿಗೆ ಧನ್ಯವಾದಗಳು. ಮತ್ತೋರ್ವ ಮುಖ್ಯ ಅತಿಥಿಗಳಾದ ಶ್ರೀಯುತ ಅಶೋಕ್ ಛಲವಾದಿ, ಜಂಟಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು, ಇವರು ಕಾರ್ಯಕ್ರಮದ ಕುರಿತು 2 ಮಾತುಗಳನ್ನಾಡಬೇಕಾಗಿ ವಿನಂತಿ. ಬಂಧುಗಳೇ, ತಮಗೆಲ್ಲ ಆತ್ಮೀಯವಾದಂಥ ನಮಸ್ಕಾರಗಳು. ಇವತ್ತು ದೃಶ್ಯ ಸಂಘಟನೆಯಿಂದ ನಾಟಕ ಪ್ರದರ್ಶನ ಮಾಡ್ತಾಯಿದ್ದಾರೆ. ಈ ಸಮಾರಂಭಕ್ಕೆ ನಮ್ಮನ್ನು ಆಹ್ವಾನಿಸಿದಂಥ ಸಹೋದರಿ ದಾಕ್ಷಾಯಣಿ ಭಟ್ ಅವರೇ, ನಮ್ಮೊಂದಿಗೆ ವೇದಿಕೆ ಮೇಲಿರುವಂಥ, ನನಗೆ ಸಹಾಯಕ ನಿರ್ದೇಶಕರಾಗಿ ಇಲಾಖೆಗೆ ಸೇರಿಕೊಂಡಾಗ ಕೆಲಸ ಹೇಳಿ ಮಾರ್ಗದರ್ಶನ ಮಾಡಿ ಕೆಲಸ ಕಲಿಸಿಕೊಟ್ಟಂಥವರು ಹಿರಿಯರಾದಂಥ ಕಾತಾ ಚಿಕ್ಕಣ್ಣವರು. ಇವಾಗ ಕನಕದಾಸ ಅಧ್ಯಯನ ಪೀಠದ ಅಧ್ಯಕ್ಷರಾಗಿದ್ದಾರೆ. ಬಹುಶಃ ನಮ್ಮ ನಾಡಿನಲ್ಲಿ ಕಾತಾ ಚಿಕ್ಕಣ್ಣವರು ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಮಾಡಿ ಆ ಕ್ಷೇತ್ರಕ್ಕೆ ತಮ್ಮನ್ನೇ ತಾವೇ ತೊಡಗಿಸಿಕೊಂಡಿದ್ದಾರೆ. ಮೊನ್ನೆ 14 ಭಾಷೆಗಳಲ್ಲಿ ಕನಕದಾಸರ ಕೀರ್ತನೆಗಳನ್ನು ತರ್ಜುಮೆ ಮಾಡಿಸಿದಂಥ ಮತ್ತು ಆ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿದಂಥ ಕೀರ್ತಿ ಕಾತಾ ಚಿಕ್ಕಣ್ಣವರಿಗೆ ಸಲ್ಲುತ್ತದೆ. ಅವರಿಗೆ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಹಾಗೆ ಮೇಡಮ್ಮರು, ಪಂಡಿತರ ಮೇಡಮ್ಮರು ನೋಡಿದ ತಕ್ಷಣ ಮೈಕ್ ಆಫ್ ಆಗಿ ಹೋಯಿತು. ಬಹುಶಃ ಸಿಲ್ಲಿಲಲ್ಲಿ ನೆನಪಾಯ್ತು ಕಾಣಿಸ್ತದೆ ಅದಕ್ಕೆ. ಆ ಧಾರಾವಾಹಿ ಎಲ್ಲ ನೋಡಿದಾಗ ಇನ್ನೂ ತಮ್ಮ ನೆನಪಾಗ್ತಿತ್ತು ಮೇಡಮ್. ಬಹುಶಃ ಮೈಕು ಆ ಧಾರಾವಾಹಿ ನೆನೆಸ್ಕೊಂಡು ಅದು ಮೈಕ್ ಆಫ್ ಆಗಿಬಿಟ್ಟಿದೆ. ಸುಮಾರಷ್ಟು ಜನ ನಾಟಕ ನೋಡಲಿಕ್ಕೆ ಆಗಮಿಸಿದ್ದಾರೆ ಪ್ರೇಕ್ಷಕರು. ಹಾಗೆ ವೇದಿಕೆಯ ಮೇಲೆ ಸುರೇಶ್ ಅವರು ಮತ್ತು ದೇವರಾಜ್ ಅವರಿದ್ದಾರೆ. ನಮ್ಮ ಉಪನ್ಯಾಸಕ ವಸಂತ್ ಕುಮಾರ್ ಅವರಿದ್ದಾರೆ. ಜಯರಾಮ್ ಅವರಿದ್ದಾರೆ. ನಮ್ಮ ಭೂಮಿ ಒಂದು ರಂಗಭೂಮಿ. ಆ ರಂಗಭೂಮಿಯೆಲ್ಲ ನಾವೆಲ್ಲ ಪಾತ್ರಧಾರಿಗಳು. ಪ್ರತಿಯೊಬ್ಬರೂ
ಈ ಭೂಮಿ ಮೇಲೆ ಒಂದೊಂದು ಪಾತ್ರ ಮಾಡ್ತೀವಿ. ನಾನು ಸರ್ಕಾರಿ ನೌಕರದ ಕೆಲಸ ಮಾಡಿದರೆ ಆ ಪಾತ್ರ ಮಾಡಿದರೆ, ಬೇರೊಬ್ಬರು ಚಿಕ್ಕನ್ ಅಂತ ಸರು ಸಾಹಿತ್ಯವನ್ನು ರಚನೆ ಮಾಡಿ ಸಂಗೀತಗಾರರಿಗೆ ಪ್ರೋತ್ಸಾಹ ಮಾಡಿದಂಥ ಅವರು ಒಂದು ಪಾತ್ರ ಮಾಡ್ತಾರೆ. ದ್ರಾಕ್ಷಾಯಣಿ ಮೇಡಮ್ ಅವರು ಇಡೀ ಜೀವನವನ್ನೇ ರಂಗಭೂಮಿಗೆ ಸಮರ್ಪಿಸಿಕೊಂಡು, ಮೇಡಮ್ ಅವರು ಪಂಡಿತ್ ಮೇಡಮ್ ಅವರು ಹೇಳಿದರು, ಯುವಕರನ್ನು ರಂಗಭೂಮಿಗೆ ತಂದು ರಂಗಭೂಮಿಯನ್ನು ಬೆಳೆಸುವಂಥ ಕೆಲಸವನ್ನು ದ್ರಾಕ್ಷಾಯಣಿ ಭಟ್ ಮತ್ತು ಅವರು ಸಂಗಡಿಗರು ಮಾಡ್ತಾಯಿದ್ದಾರೆ. ಅವರ ಸೇವೆಗೆ ತಾವುಗಳೆಲ್ಲ ಪ್ರೋತ್ಸಾಹ ಮಾಡ್ತಿದ್ದಾರೆ. ಇದೇ ರೀತಿ ರಂಗಭೂಮಿಗೆ ತಾವು ಪ್ರೋತ್ಸಾಹ ನೀಡಬೇಕಂತೇಳಿ ವಿನಂತಿಸುತ್ತಾ, ನಾಟಕ ನೋಡೋಕ್ಕೆ ಬಂದಿದ್ದಾರೆ. ಎಲ್ಲರ ಕೈಯಲ್ಲಿ ಟಿಕೆಟ್ ಇತ್ತು. ನಾವು ಎಲ್ಲ ಇಲ್ಲೇ ನಾಟಕ ಮಾಡಿದ್ವಿ. ಈಗ ರಿಯಲ್ ನಾಟಕ ಸ್ಟಾರ್ಟ್ ಆಗೋದು ಆಮೇಲೆ ಅಂತ ಹೇಳ್ತಾ, ಅವಕಾಶಕ್ಕಾಗಿ ದ್ರಾಕ್ಷಾಯಣಿ ಭಟ್ ಮತ್ತು ಅವರೆಲ್ಲ ತಂಡಕ್ಕೆ, ದ್ರಾಕ್ಷಾಯಣಿ ಭಟ್ ಯಾವಾಗಲೂ ನಿರಂತರವಾಗಿ ಕ್ರಿಯಾಶೀಲ ಆಗಿರುವಂಥ ವ್ಯಕ್ತಿಗಳು. ಸುಮಾರು 5-6 ಕಾರ್ಯಕ್ರಮಕ್ಕೆ ನನ್ನ ಕರೆದ್ರು. ನಾನು ಬೇರೆ ಬೇರೆ ಕಡೆ ಇದ್ದಾಗ ತಪ್ಪಿಸ್ಕೊಂಡಿದ್ದೆ. ಇವತ್ತು ಚಿಕ್ಕಣ್ಣ ಸರ್ ಬರ್ತಾರೆ ಅಂದ ತಕ್ಷಣ ನಾನು ಹೆದರಿ ಓಡಿ ಬಂದುಬಿಟ್ಟಿದ್ದೀನಿ ಈಗ. ಹಾಗೆ ಯಾಕಂತ ಹೇಳಿದರೆ, ಅವರಿಗೆ ನಾವು 1997ರಲ್ಲಿ ಕೆಲಸಕ್ಕೆ ಸೇರಿಕೊಂಡಾಗ ಸರ್ ಅವರು ನಮಗೆ ಪ್ರತಿಯೊಂದೂ ಲೆಟ್ರ್ ಎಂಟ್ರಿ ಮಾಡಿಸೋದ್ರಿಂದ ಹಿಡಿದು ಕೆಲಸ ಕಲಿಸಿದವರು. ಅವರು ಯಾವಾಗಲೂ ನೆನೆಸ್ಕೋತೀವಿ ನಾವು ಚಿಕ್ಕಣ್ಣ ಸರ್ ಅವರಿಗೆ. ಪಂಡಿತ್ ಮೇಡಮ್ ಅವರು ಹೇಳಿದಿಲ್ಲ, ಅವ್ರ ಪಕ್ಕದಲ್ಲಿ ನಾನು ಕೂತಿರೋದು ನನ್ನ ಸೌಭಾಗ್ಯ ಅಂತ ನಾನು ಅಂದ್ಕೊಂಡು ಮಾತು ಮುಗಿಸ್ತೀನಿ. ನಮಸ್ಕಾರ. ನಿಮ್ಮ ಮಾತುಗಳು ನಮ್ಮೆಲ್ಲರಿಗೆ ನಿಜವಾಗಿ ಪ್ರೋತ್ಸಾಹ ನೀಡಿದೆ. ಧನ್ಯವಾದಗಳು ಸರ್. ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀಯುತ ಕಾತಾ ಚಿಕ್ಕಣ್ಣನವರು ಕಾರ್ಯಕ್ರಮದ ಕುರಿತು 2 ಮಾತನಾಡಬೇಕೆಂಬ ವಿನಂತಿ. ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ಬಂಧುಗಳೇ, ನಾನು ಬೇಗ ಮುಗಿಸ್ಬೇಕು ಅಂತೇಳಿ ಎಲ್ಲರ ಹೆಸರನ್ನು ಹೇಳ್ತಾ ಇಲ್ಲ, ಯಾಕೆಂದರೆ ಮುಂದೆ ನಾಟಕ ಇದೆ. ನಾಟಕ ನೋಡಲಿಕ್ಕೆ ನಿಮ್ಮ ಮನಸ್ಸು ತಹತಯಿಸ್ತಾ ಇದೆ. ಅದರಲ್ಲಿ ಮಾತು ಬಂದರೆ ಅದು ಸ್ವಲ್ಪ ನಿಮಗೆ ಇರಿಟೇಟ್ ಆಗುತ್ತೆ ಅನ್ನೋದು ನಾನು ಅನುಭವಿಸಿರೋದ್ರಿಂದ ನನ್ನ ಮಾತು ಕಡಿಮೆ ಮಾಡ್ತೇನೆ. ಹೌದಾ ಅಂದರೆ ಹೋಗಿ ಅಂತ ಭಾರಿ ಕಷ್ಟಪಟ್ಟು ಕರೆಸಿದಾರ್ರಿ. 2 ಮಾತು. ಮೊದಲನೇದಾಗಿ ದಾಕ್ಷಾಯಿಣಿ ಭಟ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ನಾನು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿದ್ದಾಗ ಒಂದು ಸಲ ಬಂದರು. ಅವರು ನನಗೆ ಇದು ಬೇಕು ಅಂತ ಕೇಳಿದ್ದು ನನಗೆ ನೆನಪಿಲ್ಲ. ಇದು ಬೇಕು, ಈ ಕಾರ್ಯಕ್ರಮ ಬೇಕು ಅಂತ ಹೇಳಿದ್ದು ನನಗೆ ನೆನಪಿಲ್ಲ. ಅಂಥ ಒಬ್ಬ ವ್ಯಕ್ತಿ ಇವತ್ತು ಈ ಮಟ್ಟಕ್ಕೇರಿದ್ದಾರೆ ಅಂದರೆ ಅವರ ಕ್ರಿಯಾಶೀಲತೆ ಮತ್ತು ಬದ್ಧತೆ ಅವೆರಡೂ ಕೂಡ ಅವ್ರನ್ನ ಇಷ್ಟರ ಮಟ್ಟಿಗೆ ಬೆಳೆಸಿದೆ. ಜೊತೆಗೆ ಅವರ ಅನುಭವ ಕೂಡ. ಬದುಕಿದೆಯಲ್ಲ, ಬದುಕಿಗಿಂತ ಬೇರೆ ಪಾಠ ಇಲ್ಲ ರೀ. ಅದಕ್ಕೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಜೀವನ್ಮುಖಿಯಾದ ಬಾಳಿಗೆ ಪಾಂಡಿತ್ಯದ ಅವಶ್ಯಕತೆ ಇಲ್ಲ. ಜೀವನ್ಮುಖಿಯಾದ ಬಾಳಿಗೆ ಪಾಂಡಿತ್ಯದ ಅವಶ್ಯಕತೆ ಇಲ್ಲ. ಕ್ರಿಯಾಶೀಲವಾದಂಥ ಸರಳತೆ ಇದೆಯಲ್ಲ, ಅದು ಮಾತನಾಡುವಷ್ಟು ಸ್ಫುಟವಾಗಿ, ಸರಳವಾಗಿ, ಸಹಜವಾಗಿ ಈ ಪಾಂಡಿತ್ಯ ಮಾತನಾಡುವುದಿಲ್ಲ ಅಂಥೇಳಿ ನೀವು ಹೇಳಿದ್ರಲ್ಲ, ದೇಶ ವಿಷಯ ಹೇಳಿದ್ರಲ್ಲ, ಇದೇ ಅದು. ಸೊ ನೀವು ಮಾಡ್ತಾ ಇದ್ದೀರಲ್ಲ, ಇದೇ ಅದು. ಸೊ ಇಷ್ಟು ಹೇಳಿದ್ರೆ ಸಾಕು. ಏನೋ ನನ್ನನ್ನೆಲ್ಲ ಬೇಗ ಕಳ್ಸೋಕ್ಕೆ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಹೌದು, ನನಗೆ ಗೊತ್ತಿದೆ, ಹೆಚ್ಚೇನು ಮಾತಾಡಬೇಕಾಗಿಲ್ಲ. ಇವತ್ತು ಸುರೇಶ್ ಅವರು ಒಂದು ಮಾತು ಹೇಳಿದರು. ಇವತ್ತು ಆ ಸಂಕೋಚ ಇದೆಯಲ್ಲ, ಆ ಲಜ್ಜೆ ಇದೆಯಲ್ಲ, ಲಜ್ಜೆ ವ್ಯಕ್ತಿತ್ವದ ವಿಕಸನಕ್ಕೆ ಒಂದು ಹೆಜ್ಜೆ ಅದು. ಇವತ್ತು ನಾವು ಸಾರ್ವಜನಿಕ ವಲಯದಲ್ಲಿ, ಅದು ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಲಜ್ಜೆ ಇಲ್ಲದೇ ಕೆಲಸ ಮಾಡ್ತಾಯಿದ್ದೀವಿ. ನಾಚಿಕೆ ಅನ್ನೋದೇ ಇಲ್ಲ ನಮಗೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯನೊಳಗೆ ಆ ಲಜ್ಜೆ ಇದೆಯಲ್ಲ, ಸಂಕೋಚ ಇದೆಯಲ್ಲ, ಅದು ಇರಬೇಕು. ಇರೋದರಿಂದ ನೀವು ಇಷ್ಟರ ಮಟ್ಟಿಗೆ ಇಂಡಿಪೆಂಡೆಂಟಾಗಿ ಬೆಳೀತಾ ಇದ್ದೀರಿ ಅನ್ನುವಂಥದ್ದು. ಮತ್ತು ನಮ್ಮ ದಾಕ್ಷಾಯಿಣಿ ಭಟ್ ಅವ್ರಿಗೂ ಕೂಡ ಈ ಮಾತು ಸಲ್ಲುತ್ತೆ. ಹಾಗಾಗಿ ನಾವೆಲ್ಲವ ಒಂದು ರೀತಿಯ ಲಜ್ಜೆ ಇಟ್ಕೋಬೇಕು. ಅಂದರೆ ನಮ್ಮ ಹಿರಿಯರು ಹೇಳ್ತಾರಲ್ಲ, ನಾನು ಬೇರೆಯವ್ರಿಗೆ ಅಂಜಬೇಕಾಗಿಲ್ಲ, ನನ್ನ ನೆರಳಿಗೆ ನಾನು ಅಂಜಿದ್ರೆ ಸಾಕು. ಇವತ್ತು ನನ್ನ ನೆರಳಿಗೂ ಅಂಜಲ್ಲ, ರಾಕ್ಷಸ ಎದುರಿಗೆ ಬಂದರೂ ಕೂಡ ನಾವು ಅಂಜೋದಿಲ್ಲ. ಸೊ ಅಂಥ ಸ್ಥಿತಿಲಿದ್ದೀವಿ. ಸೊ ನಾವೆಲ್ಲರೂ ಕೂಡ ಕ್ರಿಯಾಶೀಲರಾಗಿ ಒಳ್ಳೆಯ ಮನಸ್ಸುಗಳನ್ನು ಇಟ್ಕೊಂಡು ಮತ್ತು ಒಳ್ಳೆಯ ಮನಸ್ಸುಗಳನ್ನ ಬೆಳೆಸುವಂಥ ಕೆಲಸವನ್ನು ನಾವು ಮಾಡಬೇಕು. ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಯಾವುದಪ್ಪ ಇದೆ ಅಂತಂದರೆ, ನಮ್ಮ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಈ ರಂಗಭೂಮಿ ವ್ಯಕ್ತಿತ್ವಕ್ಕೆ ಮತ್ತು ನಮ್ಮ ಮಾತಿಗೆ, ನಮ್ಮ ನಡೆಗೆ, ನಮ್ಮ ನುಡಿಗೆ, ನಮ್ಮ ರುಜುತ್ವಕ್ಕೆ ಸರಿಯಾದ ಪಾಠ ಮಾಡೋದು ಅಂತಂದರೆ ಈ ರಂಗಭೂಮಿಯ ಅಂಗಳ. ಅಂಥ ಒಂದು ಕೆಲಸವನ್ನು ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ. ನಿಮ್ಮ ಸಂಕೋಚ ಇದೆಯಲ್ಲ, ಅದು ನಿಮ್ಮ ವೀಕ್ನೆಸ್ ಅಲ್ಲ, ಅದು ನಿಮ್ಮ ಮಿತಿ ಅಲ್ಲ.
ನೀವು ಬದುಕಿನಲ್ಲಿ ಸೇರಬೇಕಾದಂಥ ಗುರಿಗೆ ಒಂದು ರೀತಿಯ ದೀಪ ಅದು. ಅದಕ್ಕೋಸ್ಕರ ಈ ದೀಪವನ್ನು ನೀವು ಬೆಳಗಿಸ್ತಾ ಇದ್ದೀರಿ, ನಿನ್ನೂ ಪ್ರಜ್ವಲಮಾನವಾಗಲಿ. ಅದಕ್ಕೆ ನಮ್ಮ ದಿನಕರ ದೇಸಾಯಿ ಅವರದ್ದು ಒಂದು ಮಾತು ಹೇಳ್ತಾರೆ, ಆ ಮಾತು ಹೇಳಿ ನಾನು ಮುಗಿಸ್ತೀನಿ. ಅವರೇನು ಹೇಳ್ತಾರೆ ಅಂತಂದರೆ, ನೀನು ಹಚ್ಚುವುದಾದರೆ ದೀಪ ಹಚ್ಚು, ಬೆಂಕಿಯನ್ನಲ್ಲ. ನೀನು ಆರಿಸುವುದಾದರೆ ಬೆಂಕಿಯನ್ನು ಆರಿಸು, ದೀಪವನ್ನಲ್ಲ. ಇವತ್ತು ನಾವೆಲ್ಲವ ಬೆಂಕಿಯನ್ನು ಹಚ್ಚುತ್ತಾ ಇದ್ದೀವಿ, ದೀಪವನ್ನಲ್ಲ. ಇವತ್ತೆಲ್ಲ ನಾವು ಮಾಡಬೇಕಾಗಿರೋದು ದೀಪ ಹಚ್ಚುವುದು, ಬೆಳಕನ್ನು ಕಾಣುವುದು, ಬೆಳಕನ್ನು ತೋರಿಸುವುದು. ಹಾಗೆಯೇ ಹೇಳ್ತಾ, ನಾನು ದೀಪ ಹಚ್ತೀನಿ ಅಂತಾದರೆ ಅದು ಲೋಕವನ್ನು ಬೆಳಗ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಅಥವಾ ನನ್ನನ್ನು ನೀವೆಲ್ಲರೂ ನೋಡಬೇಕು ಅನ್ನುವ ಕಾರಣಕ್ಕೂ ಅಲ್ಲ. ಯಾಕೆ ಅಂದರೆ ನಾವು ದೀಪ ಹಚ್ಚಬೇಕಾಗಿರೋದು ನಾನು ನಿಮ್ಮನ್ನು ನೋಡಬೇಕು ಅಂಥೇಳಿ. ಆ ನಿಮ್ಮನ್ನು ನೋಡುವಂಥ ಒಂದು ಪ್ರಜ್ಞೆ, ಒಂದು ಅರಿವು ಇದೆಯಲ್ಲ, ಅದನ್ನು ಬೆಳೆಸೋವಂಥದ್ದು ನಾಟಕ ಕ್ಷೇತ್ರ ಅಂತೇಳಿ ಹೇಳ್ತಾ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿದಂಥ ದಾಕ್ಷಾಯಿಣಿ ಭಟ್ ಮತ್ತು ಅವರ ತಂಡಕ್ಕೆ ನಮಸ್ಕಾರಗಳು, ವಂದನೆ. ಕ್ರಿಯಾಶೀಲತೆಯ ಮುಖ್ಯತೆಯ ಬಗ್ಗೆ ತಿಳಿಸಿ ಪ್ರೋತ್ಸಾಹಿಸಿದ ನಿಮಗೆ ಧನ್ಯವಾದಗಳು ಸರ್. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ದೃಶ್ಯರಂಗ ತಂಡದ ಪರವಾಗಿ ಗೌರವ ಸಮರ್ಪಣೆ. ಮೊದಲನೆಯದಾಗಿ ಶ್ರೀಯುತ ಕಾತ ಚಿಕ್ಕಣ್ಣ. ಅಶೋಕ್ ಛಲವಾದಿರವರಿಗೆ ಗೌರವ ಸಮರ್ಪಣೆ. ಈಗ ಶ್ರೀಮತಿ ಸುನೇತ್ರಾ ಪಂಡಿತ್ರವರಿಗೆ ದೃಶ್ಯರಂಗದ ತಂಡದ ಪರವಾಗಿ ಗೌರವ ಸಮರ್ಪಣೆ. ಎಲ್ಲರಿಗೂ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ದೃಶ್ಯ ತಂಡದ ನಿರ್ದೇಶಕರಾದ ಶ್ರೀಮತಿ ದಾಕ್ಷಾಯಿಣಿ ಭಟ್ ಇವರಿಂದ. ಇಂದು ಮಧ್ಯಾಹ್ನ BNMIT ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಮಧ್ಯಮ ವ್ಯಾಯೋಗ ನಾಟಕವನ್ನು ಪ್ರದರ್ಶನ ಮಾಡಿದ್ರು. ಪುರುಷೋತ್ತಮ್ ಅವರಿಗೆ ಸರ್ಟಿಫಿಕೇಟ್ ನೀಡಬೇಕು, ನಮ್ಮ ದೃಶ್ಯ ತಂಡದ ನೆನಪಿಗಾಗಿ. ನಮ್ಮ ಕರೆಗೆ ಓಗೊಟ್ಟು ಬಂದಂತಹ ಎಲ್ಲ ಗಣ್ಯರಿಗೂ ದೃಶ್ಯ ತಂಡದ ಪರವಾಗಿ ಧನ್ಯವಾದಗಳು.